ಟು ಸಂಚನಾ ಲಾಕ್ಸ್. ಇವತ್ತಿನ ಔಟ್ಫಿಟ್ ಈ ಥರ ಇದೆ ನೋಡಿ. ಇದು ಮಿಂತ್ರಾದಿಂದ ತರಿಸಿದ್ದು. ಹೇಗಿದೆ ಇದು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂದು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದು ನಂದು ಬ್ಯಾಗ್ ಹೇಗೆ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು. ಇದು ಡ್ರೆಸ್ ಬಂದ್ಬಿಟ್ಟು ಸ್ಯಾರಿ. ಆ್ಯಕ್ಚುಲಿ ನಾನು ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಈ ಥರ ಫ್ರಿಲ್ಸ್ ಬಂದಿರುತ್ತೆ. ಸೊ ಈ ಥರ ಇದೆ. ಕೆಳಗಡೆನೂ ಅಷ್ಟೇ ನೆರಿಗೆ ಹತ್ರ ಹಾಫ್ ಫ್ರಿಲ್ ಬಂದಿದೆ, ಹಾಫ್ ಪ್ಲೇನ್ ಬಂದಿದೆ. ಸೊ ಇದು ಬ್ಲೂ ಕಲರ್ ಚೂಸ್ ಮಾಡಿದೆ ನಾನು ಮಿಂತ್ರಾದಲ್ಲಿ. ಸೊ ಯಾವಾಗಲೂ ಏನು ರೆಡ್ ಪಿಂಕ್ ಅಂತ ತೊಗೊತಾ ಇರೋದು ಅಂತ ಹೇಳಿ ಈ ಥರ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ನಿಮಗೆ ಔಟ್ಫಿಟ್ ಬಗ್ಗೆ ತೋರಿಸ್ಕೊಟ್ಟೆ. ಈಗ ನನ್ನದು ಇಯರಿಂಗ್ಸ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ಬಂದ್ಬಿಟ್ಟು ನಾನು ಮೀಶೋದಿಂದ ತೊಗೊಂಡಿದ್ದು. ಸೊ ಇದು ಫುಲ್ ಸೆಟ್ಟೇ ಇದೆ. ಆ್ಯಕ್ಚುಲಿ ನಾನು 2 ಸೆಟ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಈ ಡ್ರೆಸ್ಗೆ ಅಂತೆಲ್ಲ ಸುಮ್ಮನೆ ಏನಕ್ಕಾದ್ರೂ ಬರುತ್ತೆ ಅಂತ. ಸೊ ನಾನು ಇದರಲ್ಲಿ ಇಯರಿಂಗ್ಸ್ ನಾನು ನಿಮಗೆ ಸರ ಮತ್ತು ಇದ್ರ ಜೊತೆಗೆ ಒಂದು ಟಿಕ್ಕ ಕೂಡ ಬಂದಿದೆ. ಈ ಥರ ಇದಕ್ಕೆ ಫುಲ್ ಚೆನ್ನಾಗಿ ಕಾಣಿಸುತ್ತೆ. ನಾನು ಮದುವೆಗೆ ರಿಸೆಪ್ಷನ್ಗೆ ಹೋಗ್ಬೇಕಾಗಿತ್ತು. ಸೊ ಹಂಗಾಗಿ ಇಷ್ಟೇ ಇಟ್ಟಿದ್ದೆ. ಸೊ ನಾನು ನಿಮಗೆ ಇದನ್ನು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ನನಗೆ ಅಂತ. ಈ ಥರ ಕಾಣಿಸ್ತಿದೆ, ನಿಮಗೆ ಕಾಣಿಸ್ಬೋದು. ಈ ಥರ ಅಲ್ಲಿ ಕೆಂಟ ಕಾಣಿಸ್ತಿದೆ. ಇದು ನನಗೆ ಗ್ರೀನ್ ಅಂದರೆ ಸಖತ್ ಇಷ್ಟ. ಸೊ ಹಂಗಾಗಿ ಯಾವಾಗಲೂ ಈ ಥರ ಚೂಸ್ ಮಾಡ್ತೀನಿ. ಸೊ ಇದಕ್ಕೆ ಇದನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಾನು ಹಂಗೆ ಹಾಕೊಬೋದು. ನಂದು ಉಗುರಿರೋದು ಕಣ್ಣು ಸ್ವಲ್ಪ ಎಲ್ಲ ಕಷ್ಟ. ನಾನು ನಿಮಗೆ ಕ್ಲಿಪ್ ಹಾಕ್ಬಿಟ್ಟು ತೋರಿಸ್ತೀನಿ ಸದ್ಯಕ್ಕೆ. ಈಗ ಕಾಣಿಸ್ತಿದೆ ಅಂತ. ಹೇಗೆ ಕಾಣಿಸ್ತಿದೆ ಅಂತ. ಇದೊಂಚೂರು ಮುಂದೆ ಹಾಕೊಬೇಕಾಗಿತ್ತು. ದಟ್ಸ್ ಓಕೆ. ಇದೆ ಚೆನ್ನಾಗಿ ಕಾಣಿಸ್ತೀನಿ ಅಲ್ವಾ ನೋಡಿ. ನಾನು ಎಲ್ಲರ ಥರನೇ ಬ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ. ಎಲ್ಲರೂ ದುಡ್ಡು ಮಾಡ್ತಿರ್ತಾರೆ, ನಾನು ದುಡ್ಡು ಮಾಡಬೇಕು, ಕಷ್ಟಪಟ್ಟು ವಿಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಅಂದ್ಕೊಂಡಿದ್ದೆ ಇಟ್ಸ್ ವೆರಿ ಈಸಿ ಅಂತ. ತುಂಬಾ ಕಷ್ಟ ಮಾಡಿ ಎಡಿಟ್ ಮಾಡಿ ಎಲ್ಲ ಮಾಡೋಕ್ಕೆ. ಎಲ್ಲ ನಾವು ಅಂದ್ಕೊಂಡಿಷ್ಟು ಸುಲಭನೇ ಅಲ್ವೇ ಅಲ್ಲ. ಸೊ ಹಾಗಾಗಿ ನಿಮಗೂ ಹೇಳ್ತಾ ಇರೋದು, ಸ್ಟಾರ್ಟ್ ಮಾಡೋಂಗಿದ್ರೆ ಈಗಲೇ ಸ್ಟಾರ್ಟ್ ಮಾಡಿ, ಏನಾದರೂ ಒಂದು ಮಾಡಿ ಅಷ್ಟೇ. ಒಂದು ಸತಿ ಕಂಟೆಂಟ್ ಕೂಡ ಫ್ಲ್ಯಾಶ್ ಆಗೋಲ್ಲ, ಥಿಂಕ್ ಮಾಡಬೇಕಾಗುತ್ತೆ ಏನು ಮಾಡೋದು ಏನು ಕತೆ ಅಂತ. ಸೊ ಇದಾಗಿತ್ತು. ಇದು ಆಲ್ಮೋಸ್ಟ್ ಈ ಸರ ಬಂದ್ಬಿಟ್ಟು ವಿದಿನ್ 200 ನಾನು ಮರ್ತೋಗಿದ್ದೀನಿ. ಆ್ಯಕ್ಚುಲಿ ತುಂಬ ದಿನ ಆಯಿತು ತೊಗೊಂಡು. ನಾನು ನಿಮಗೆ ತೋರ್ಸೋಣ ಅಂದ್ಕೊಂಡೆ. ಸೊ ಈ ಥರ ಕಾಣಿಸ್ತಿದೆ. ಇದಕ್ಕೂ ಹೋಗೋಣ. ಇದು ಫುಲ್ ಇದಾಗೋಯ್ತು. ನಿಮ್ಗೆ ಬೇಕಂದರೆ ವೈಟನ್ನು ಹಾಕೊಬೋದು. ನನ್ನ ಮೇಕಪ್ಪೂ ಅಷ್ಟು ಬರೋಲ್ಲ, ಎಲ್ಲ ಕಲ್ತ್ಕೊತಿದ್ದೀನಿ 1 by 1 ಎಲ್ಲ ನಾನು. ಸೊ ಇದು ನಾನೇ ನೋಡ್ಬೋದು ಈ ಥರ ಇದೆ ಡಿಸೈನ್. ಯಾರಾದರೂ ಜಾಸ್ತಿ ನಿಮ್ಮ ಬಗ್ಗೆ ಬೈಕೊಂಡ್ರೆ ಓಕೆ ಮಾಡ್ಬಿಡಿ ಅಷ್ಟೇ. ಸೊ ಇದೊಂದು ಒಂದು ಸೆಟ್ಟು. ಅದಾದಮೇಲೆ ನಿಮಗೆ ಇನ್ನೊಂದು ಸೆಟ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. 1 ಸೆಕೆಂಡ್ ಅಡ್ಜಸ್ಟ್ ಮಾಡ್ತೀನಿ ನಿಮಗೆ ನೀಟಾಗಿ ಕಾಣಿಸ್ಬೇಕು ಅಂತ. ಈ ಥರ ಹಿಂಗಿದೆ ನೋಡ್ಬೋದು. ಇದೆಲ್ಲ ತುಂಬ ಫೇಮಸ್ ಆಗಿತ್ತು ಆಲ್ರೆಡಿ. ಇದು ಏನಂದರೆ ಹಿಂಗಿದೆ, ನಿಮ್ಗೆ ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಏನು ಅಳ್ಳು ಕೂಡ ಏನೂ ಉದ್ರೋಗಲ್ಲ ಅನಿಸ್ತಿದೆ. ನೀವು ನೀಟಾಗಿ ಬಾಕ್ಸಲ್ಲಿ ಇಟ್ಕೊಂಡಿದ್ರೆ ಏನು ಉದ್ರೋಗಲ್ಲ. ಇದು ಒಂದು ಸೆಟ್, ಇದು ಒಂದು ಸೆಟ್, ಎರಡು ವಿತಿನ್ 200 ಅಷ್ಟೇ ತೊಗೊಂಡಿದ್ದು.
ಒಂದ್ಸತಿ ಹಾಕಿದ್ದೀನಿ ಇದನ್ನೇನು ಒಂದ್ಸತಿನೂ ಹಾಕಿಲ್ಲ. ಯಾವ ಡ್ರೆಸ್ಗೆ ಅಂತ ಯೋಚನೆ ಮಾಡ್ತಿದ್ದೀನಿ ಯಾವುದಕ್ಕೆ ಹಾಕಲಿ ಅಂತ. ಸೊ ಯಾವ್ದಾದ್ರು ಫಂಕ್ಷನ್ ಬಂದರೆ ಹಾಕೊಂಡು ಹೋಗ್ತೀನಿ, ಇಲ್ಲಾಂದರೆ ನಿಮಗೆ ರೀಲ್ಸ್ ಮಾಡೋಕ್ಕೋಸ್ಕರ ಅಥವಾ ವೀಡಿಯೋ ಮಾಡೋದಕ್ಕೋಸ್ಕರ ಹಾಕ್ಕೊಂಡು ಮ್ಯಾಚ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಇದಾಗಿತ್ತು ಇದು ಮತ್ತು ಇದು ಎರಡೂ ಮೀಶೋದಿಂದ. ಇದು ಮಾತ್ರ ಡ್ರೆಸ್ಸು. ಇದು ಈ ಡ್ರೆಸ್ಗೆ ಇನ್ನು ಯಾವ ಥರ ಡಿಸೈನ್ ಮಾಡಿಸಿದ್ದೆ ಅಂದರೆ, ನಾರ್ಮಲ್ ಟೈಲರ್ ಹತ್ರ ಬೋಟಿಕ್ಕೆಲ್ಲ ಹೋಗೋಕ್ಕಾಗಲ್ಲಪ್ಪ. ಸೊ ಈ ಥರ ಇದೆ ಬೆಲ್ಟ. ಇದನ್ನು 2 ಮಾಡಿಕೊಟ್ಟಿದ್ದ ಅವನು. ಸೊ ಈ ಥರ ಇದೆ ಬೆಲ್ಟ್. ಇದೆ ಬ್ಲೌಸ್ಗೆ ನಾನು ತೊಗೊಂಡ್ಬಿಟ್ಟು ಈ ಥರ ಇದನ್ನು ಹಾಕೊಂಡು ತೋರಿಸ್ತೀನಿ ಫುಲ್ ಡ್ರೆಸ್ ಯಾವ ಥರ ಕಾಣಿಸುತ್ತೆ ಅಂತ. ನೋಡ್ಬೋದು ಈ ಥರ ಕಾಣಿಸುತ್ತೆ. ಅದು ಸಿಗ್ತಿಲ್ಲ ನನಗೆ. ಈ ಥರ ಕಾಣಿಸುತ್ತೆ, ಹಿಂಗೆ ಹಾಕೊಬೋದು. ಇದು ಆ್ಯಕ್ಚುಲಿ ಈ ಥರ ಬರಬೇಕು ಹಿಂಗೆ. ನಾನು ಸ್ವಲ್ಪ ಥರ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಇರುತ್ತೆ, ಫಿಟ್ಟಾಗಿದೆ ಆ್ಯಕ್ಚುಲಿ. ಫುಲ್ ಇದಾಗುತ್ತೆ ಅಂದ್ಬಿಟ್ಟು ಇದನ್ನು ಬೇಡ, ಜಸ್ಟ್ ಇದು ಬೇಡ, ಇಯರಿಂಗ್ಸ್ ಅಂತ ಹಾಕೊಂಡು ಹೋಗೋಣ ಅಂತ ರೆಡಿಯಾಗಿದ್ದೆ ಅಷ್ಟೇ ಗೈಸ್. ಅಷ್ಟು ಬಿಟ್ಟರೆ ಏನಿಲ್ಲ. ಹೇಗೆ ಕಾಣಿಸ್ತಿದೆ ಅಂತ ಮಾತ್ರ ಹೇಳೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.